ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಾನು ಪಕ್ಕ ದಾವಣಗೆರೆ ಚಟ್ನಿ ತೋರಿಸ್ತಾ ಇದ್ದೀನಿ. ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ತಾರಲ್ಲ, ಫೇಮಸ್. ಅಲ್ಲೇ ನಾನು ಕಲ್ತ್ಕೊಂಡ್ಬಂದಿದ್ದು, ಅವ್ರು ಹೇಳ್ಕೊಟ್ಟಿದ್ದು. ಕೊತ್ತಂಬರಿ ಒಂದು 1/4 ಕಟ್ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 4, ಅದು ನಿಮ್ಮ ಇಷ್ಟ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಒಂದು 3 ಇಂದ 4, ಏಲಕ್ಕಿ ಹಾಕ್ತಾರೆ ಅವರು. ಆಮೇಲೆ ಕೊಬ್ಬರಿ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ವೈಟ್ ಕಲರ್ ಇರುತ್ತೆ, ಎಲ್ಲರದು ಚಟ್ನಿ ವೈಟ್ ಇರುತ್ತೆ. ಅವರು ಹುಣಸೆಹಣ್ಣು ಹಾಕಲ್ಲ, ಲಿಂಬೆಹಣ್ಣು ಹಾಕ್ತಾರೆ. ಹಾಗಾಗಿ ಲಿಂಬೆಹಣ್ಣು ರಸ ಹಿಂಡ್ತೀನಿ ನಾನು. ಇಷ್ಟನ್ನು ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಇದು ಪಕ್ಕ ದಾವಣಗೆರೆ ಸ್ಟೈಲಿನ ಚಟ್ನಿ ತೋರಿಸ್ತಾ ಇರೋದು, ಹೋಟೆಲ್ ಚಟ್ನಿ ಇದು. ಸ್ಟಾರ್ಟ್ ಮಾಡೋಣ. ಹೊರಡು ಅರ್ಧ ಹಿಂಡ್ತಾ ಇದ್ದೀನಿ, ಅರ್ಧ ಲೆಮನ್ ಜ್ಯೂಸು. ಸ್ವಲ್ಪ ವಾಟರ್, ನೀರು ಆ್ಯಡ್ ಮಾಡಿದ್ದೀನಿ. ಈಗ ಪೇಸ್ಟ್ ಮಾಡ್ತೀನಿ ನೈಸಾಗಿ. ಎಣ್ಣೆ ಹಾಕಿದ್ದೀನಿ 1 ಟೇಬಲ್ ಸ್ಪೂನು. ಇದು ಸ್ವಲ್ಪ ಬಿಸಿ ಆಗಲಿ. ಓಕೆ, ಸಾಸಿವೆ, ಮಸ್ಟರ್ಡ್ ಹಾಕ್ತಿದ್ದೀನಿ. ಓಕೆ, ಕರಿ ಲೀವ್ಸು, ಹಾಗೆ ಉದ್ದಿನ ಬೇಳೆ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟೆ. ಆಯಿತು, ಇಷ್ಟೇ. ಓಕೆ, ಪಕ್ಕ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲಲ್ಲಿ ಮಾಡುವ ಚಟ್ನಿ ರೆಡಿಯಾಗಿದೆ. ಓಕೆ, ಬಾಯ್ ಬಾಯ್ ಗೈಸ್.